ಇನ್ಸ್ಪೆಕ್ಟರ್, ನಮ್ಮ ಹೋಟ್ಲಿಗೆ ಬಂದು ನಮ್ಮ ಹುಡುಗಿಯರನ್ನ ಅರೆಸ್ಟ್ ಮಾಡೋಷ್ಟು ಧೈರ್ಯ ಬಂತ ನಿಮ್ಗೆ? ಸಾರಿ ಸರ್, ನನ್ನ ಡ್ಯೂಟಿ ನಾನು ಮಾಡಿದ್ದೀನಿ. ನೀವೇನೇ ಹೇಳೋದಿದ್ರು ಪೊಲೀಸ್ ಸ್ಟೇಷನ್ ಬಂದು ಹೇಳಿ. ಹಲೋ ಹಲೋ ಡ್ಯಾಡಿ, ಏನೋ ನಮ್ಮ ಹೋಟೆಲ್ಗೆ ಪೊಲೀಸ್ನವ್ರು ರೈಡ್ ಮಾಡಿ ನಮ್ಮ ಬಾಂಬೆ ಹುಡುಗಿಯರನ್ನೆಲ್ಲ ಅರೆಸ್ಟ್ ಮಾಡಿದ್ದಾರೆ. ಯಾವನೋ ಅವನು ಇನ್ಸ್ಪೆಕ್ಟರು? ಏನ್ ರಮೇಶ್? ಫೋನ್ ಕೊಡು ಅವನಿಗೆ. ಓಕೆ ಡ್ಯಾಡಿ. ಹಲೋ. ಏ ರಮೇಶ್, ನಿನ್ ಕೈಲಿ 500 ಕೋಟಿ ಕೊಡಕ್ಕಾಗತ್ತೇನಯ್ಯ? ಆದ್ರೆ ಆ ಹುಡುಗಿರ್ ಕೈಲಿ ಕೊಡಕ್ ಸಾಧ್ಯ? ನಿನಗಿದೆಲ್ಲ ಅರ್ಥ ಆಗಲ್ಲ, ಸುಮ್ನೆ ಬಿಟ್ಟು ಹೋಗು. ಸರ್, ನಾನು ಯಾಕೆ ಅರೆಸ್ಟ್ ಮಾಡಿದೆ ಅಂದ್ರೆ... ಓಹ್, ಡೋಂಟ್ ಎಕ್ಸ್ಪ್ಲೈನ್. ನನಗೆ ಕಾರಣ ಬೇಕಾಗಿಲ್ಲ. ನಿನಗೆ ಹಣ ಬೇಕಾದ್ರೆ ಎಷ್ಟು ಬೇಕೋ ಇಸ್ಕೊಂಡು ಹೋಗು. ಆ ಹುಡುಗಿನ ಬಿಟ್ಬಿಡು. ಸರ್ ಸಾರಿ ಸರ್, ಮೇಲಿಂದ ತುಂಬಾ ಪ್ರೆಷರು. ಹೊಸ ಕಮಿಷನರ್ ಬೇರೆ, ನಾನು ಏನು ಮಾಡಕ್ಕಾಗಲ್ಲ. ಯೋ ಸರ್, FIR ಫೈಲ್ ಮಾಡ್ಲೇಬೇಕು ಸರ್, ಇಲ್ದೆ ಹೋದ್ರೆ ಡಿಪಾರ್ಟ್ಮೆಂಟ್ ಇಂದ ನಂಗೆ ಪ್ರಾಬ್ಲಮ್ ಆಗುತ್ತೆ. ಅಂದ್ರೆ ನಿನಗೆ FIR ಫೈಲ್ ಮಾಡೋದಕ್ಕೆ 5 ಹುಡುಗಿರ್ ಬೇಕು ಅಷ್ಟೇ ತಾನೆ? ಸರಿ, ನೀನ್ ಸ್ಟೇಷನ್ಗೆ ಹೋಗು. ನೀನ್ ಸ್ಟೇಷನ್ಗೆ ಹೋಗೋದಕ್ಕೆ ಮುಂಚೆ 5 ಹುಡುಗಿರ್ ಅಲ್ಲಿರ್ತಾರೆ, ರೈಟ್? ಹೋಗಯ್ಯ. ಸರ್, ಇದು ಸಾಧ್ಯನಾ? ಈ ದಯಾನಂದ್ಗೆ ಅಸಾಧ್ಯ ಅನ್ನೋದು ಯಾವುದೂ ಇಲ್ಲ. ಏ ಕ್ಯಾಟ್ರಾಮ. ಸರ್ ಆಯ್ತು ಸರ್. ಓಕೆ ಸರ್, ಓಕೆ. ಹಲೋ ಸರ್, ಯಾರು ಫೋನ್ ಎತ್ತ ಇಲ್ಲ ಸರ್. ಹೊಸ್ತಾ ಬಂದಿರೋ ಕಮಿಷನರ್ ಭಯಕ್ಕೆ ಎಲ್ಲ ಎಸ್ಕೇಪ್ ಆಗ್ಬಿಟ್ಟಿದ್ದಾರೆ. ಈಗ ಏನ್ ಮಾಡೋದು ಸರ್? ಸೇಟು ಎಲ್ಲಿ ತೊಲಗ್ದ? ಫ್ಯಾಕ್ಟ್ರಿಲಿದ್ದಾರೆ. ಫ್ಯಾಕ್ಟ್ರಿ ಇಲ್ಲ? ಹಲೋ ದಯಾನಂದ್ ಜಿ, ಫಾರಿನ್ ಅಗ್ರಿಮೆಂಟ್ ಸೈನ್ ಆಯ್ತಾ? ಇಲ್ಲಯ್ಯ, ಅದ್ರಲ್ಲೊಂದು ಸ್ಮಾಲ್ ಪ್ರಾಬ್ಲಮ್. ಏನ್ ದಯಾನಂದ್ ಜಿ, ಎಕ್ಸ್ಟ್ರಾ ಕಮಿಷನ್ ಏನಾದ್ರು ಕೇಳ್ತಾ ಇದಾರಾ? ಕಮಿಷನ್ ಪ್ರಾಬ್ಲಮ್ ಅಲ್ಲಯ್ಯ, ಕಮಿಷನರ್ ಪ್ರಾಬ್ಲಮ್. ನೀನ್ ಕಳಿಸಿದ ಬಾಂಬೆ ಹುಡುಗಿರ್ನ ಪೊಲೀಸ್ ಅರೆಸ್ಟ್ ಮಾಡ್ಬಿಟ್ಟಿದ್ದಾರೆ. ಹೌದಾ? ಸೇಟು ಒಂದ್ ಕೆಲಸ ಮಾಡು, ನಿನ್ ಫ್ಯಾಕ್ಟ್ರಿ ಕೆಲಸ ಮಾಡೋ 5 ಜನ ಹುಡುಗಿನ ಕಳ್ಸು. ಆ ಬಾಂಬೆ ಹುಡುಗಿರ್ ಬದಲಾಗಿ ಈ ಹುಡುಗಿರ್ನ ಸ್ಟೇಷನ್ ಕಳ್ಸೋಣ. ದಯಾನಂದ್ ಜಿ, ಪ್ರಾಬ್ಲಮ್ ಏನಾಗಲ್ಲಯ್ಯ, ಸುಮ್ನೆ FIR ಫೈಲ್ ಮಾಡೋದಕ್ಕೆ ಅಷ್ಟೇ. ನಾಳೆ ಕೋರ್ಟ್ ಅಲ್ಲಿ ಫೈನ್ ಕಟ್ಟಿ ರಿಲೀಸ್ ಮಾಡಿಸ್ಕೊಂಡ್ರೆ ಆಯ್ತು. ಓಕೆನಾ? ಏನಯ್ಯ ಯೋಚನೆ ಮಾಡ್ತಿದೀಯಾ? ಡೋಂಟ್ ವರಿ ದಯಾನಂದ್ ಜಿ, ಎಲ್ಲ ಅರೇಂಜ್ ಮಾಡ್ತೀನಿ. ಗುಡ್ 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 ಗುಡ್. ನಮ್ ಕ್ಯಾಚ್ ಬರ್ತಾನೆ, ಕ್ಯಾಚ್ ಮಾಡಿ ಕಳ್ಸು. गुड इवनिंग सर। हाँ, आओ। देखिए, सर ने नया फैक्ट्री ओपन किया है, आप उनके साथ जाइए और वहां से अरेंजमेंट्स वगैरह सब देखने के बाद वहां से आप घर चले जाइए. ನೀವು ಏನಕ್ಕೆ ಯೋಚನೆ ಮಾಡ್ತಿದ್ದೀರಾ? ನೀವು ಮನೆಗೆ ಹೋಗೋದೇನಾದ್ರೂ ಲೇಟ್ ಆದ್ರೆ ಸರ್ ನಿಮ್ ಮನೆಗೆ ಡ್ರಾಪ್ ಮಾಡ್ತಾರೆ. ಸರಿ ಸರ್. ಥ್ಯಾಂಕ್ ಯು ಸೇಟು. ಇಟ್ಸ್ ಓಕೆ. ಬನ್ನಿ ಕೂತ್ಕೊಳ್ಳಿ. ಡ್ರೈವರ್, ಅಣ್ಣ, ದೊಡ್ಡ ದನಿಗಳು ಒಂದು ದಿನ ಸ್ಟೇಷನ್ ಮೆಟ್ಲು ಹತ್ತಿದವರಲ್ಲ. ಪೊಲೀಸ್ ಸ್ಟೇಷನ್ ಇರೋದೇನಿಕೆ? ಬಾ ನನ್ ಜೊತೆ. ಈ ಏರಿಯಾಗ ಹೊಸದಾಗಿ ಬಂದಿರೋ ಸರ್ಕಲ್ ಇನ್ಸ್ಪೆಕ್ಟರ್ ರಮೇಶ್ ನಾಯಕ್. ನಮಸ್ಕಾರ ಸರ್. ಏನೋ ನೋಡ್ತೀಯಾ? ಗುರಾಯಿಸ್ತೀಯಾ? ದಾದಾನ ನೀನು? ನಮಸ್ಕಾರ ಸರ್. ಏನು ಸರ್? ಏನ್ ನಿಂದು? ನಮ್ಮ ಏರಿಯಾ ಹೆಣ್ಮಕ್ಳು ಎಕ್ಸ್ಪೋರ್ಟ್ ವಾಚ್ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಾ ಇದ್ರು. 8 ಗಂಟೆಗೆಲ್ಲ ಮನೆಗೆ ಬಂದ್ಬಿಡ್ತಾ ಇದ್ರು. ಇವತ್ತು ಇಷ್ಟೊತ್ತಾದ್ರೂ ಬಂದಿಲ್ಲ. ಫ್ಯಾಕ್ಟ್ರಿಗೆ ಫೋನ್ ಮಾಡಿ ಕೇಳಿದ್ರೆ ಅವ್ರು ಅವಾಗ್ಲೇ ಹೊರಟೋದ್ರು ಅಂತ ಹೇಳಿದ್ರು. ಅದಕ್ಕೆ ನಿಮ್ಮ ಹತ್ರ ಕಂಪ್ಲೇಂಟ್ ಕೊಡಕ್ಕೆ. ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳು, ತಕ್ಷಣ ಆಕ್ಷನ್ ತಗೊಳ್ಳಿ ಸರ್. ಸರಿ, ಒಂದ್ ಕಂಪ್ಲೇಂಟ್ ಬರ್ಕೊಡು, ಬೆಳಗ್ಗೆ ನೋಡ್ತೀನಿ.
ರೇ ರೈಟ್ರೇ ಸರ್ ಇವನ ಹತ್ರ ಒಂದು ಕಂಪ್ಲೇಂಟ್ ಬರ್ಸ್ಕೊಳ್ರಿ. ಸರಿ ಸರ್. ರೇ ಬನ್ರಿ ಇಲ್ಲಿ ತಗೊಳ್ಳಿ. ತಗೊಳ್ಳಿ ಸರ್. ಸ್ವಲ್ಪ ಬೇಗ ಆಕ್ಷನ್. ಕಂಪ್ಲೇಂಟ್ ಕೊಟ್ಟಾಯ್ತಲ್ಲ, ಆಕ್ಷನ್ ರಿಯಾಕ್ಷನ್ ನೀನ್ ನನ್ಗೆ ಹೇಳ್ಬೇಡ. ಜಾಗ ಖಾಲಿ ಮಾಡು. ಪ್ರಮಿಳಾ, ನೀವೆಲ್ಲ ಹಾಕಿಲ್ಲಿದ್ದೀರಮ್ಮ? ಗೊತ್ತಿಲ್ಲ ಅಣ್ಣ, ಸುಮ್ಮನೆ ತನ್ನ ಮುಂದಿನ ಹಾಕ್ಬಿಟ್ಟಿದ್ದಾರೆ. ದಯವಿಟ್ಟು ಇಲ್ಲಿಂದ ಕರ್ಕೊಂಡೋಗಿ ಅಣ್ಣ. ಇನ್ಸ್ಪೆಕ್ಟರ್ ಸರ್, ಇವ್ರೇನ್ ತಪ್ಪು ಮಾಡಿದ್ರು ಅಂತ ಇವ್ರನ್ನೆಲ್ಲ ಸೆಲ್ಲಲ್ಲಿ ಇಟ್ಟಿದ್ರ? ರೋಡಲ್ಲಿ ನಿಂತ್ಕೊಂಡು ವ್ಯಭಿಚಾರಕ್ಕೆ ಪ್ರಪೋಸ್ ಮಾಡ್ತಿದ್ರು. ಅಯ್ಯೋ ದೇವ್ರಣ್ಣ, ನಮ್ಗೇನು ಗೊತ್ತಿಲ್ಲ ಅಣ್ಣ. ಇವ್ರ ನಮ್ಮ ಸುಳ್ಳು ಸುಳ್ಳು ಹೇಳ್ತಿದ್ದಾರೆ. ಇಲ್ಲ ಸರ್, ಇವರೆಲ್ಲ ತುಂಬಾ ಒಳ್ಳೆ ಹುಡುಗಿರು ಸರ್. ಅಂತ ಕೆಟ್ಟ ಕೆಲಸ ಮಾಡೋರಲ್ಲ. ದಯವಿಟ್ಟು ಬಿಟ್ಬಿಡಿ ಸರ್. ನೀನ್ ಹೇಳ್ದಾಗ ನಾನು ಕೇಳೋಕೆ ನಾನೇ ನಿನ್ ಮನೆ ಕೆಲ್ಸವನಲ್ಲ, ಪೊಲೀಸ್ ಕಣ. ರೈಟ್ ಹೇಳು. ಇಲ್ಲ ಸರ್, ದಯವಿಟ್ಟು ಅವ್ರನ್ನ ಬಿಟ್ಬಿಡಿ. ಇಲ್ಲಾಂದ್ರೆ ಚೆನ್ನಾಗಿರಲ್ಲ. ಏನ್ ಹೆದರ್ಸ್ತೀಯಾ? ಹೆದರ್ಸ್ತೀಯಾ? ಇಷ್ಟಕ್ಕೂ ನಿನಗೂ ಅವ್ರಿಗೆ ಏನೋ ಸಂಬಂಧ? ನಾನು ಅವ್ರ ಗಂಡ ಸರ್. ಅಣ್ಣನ ಅಥವಾ ಮಾಮನ? ದಾದಾಗಿರಿ ಮಾಡ್ತೀಯಾ? ಬಿಡಲ್ಲ ಕಣ. ಏನೋ ಮಾಡ್ತೀಯಾ? ಕಮಿಷನರ್ ಕಂಪ್ಲೇಂಟ್ ಮಾಡ್ತೀನಿ. ಕಮಿಷನರ್ ಕಂಪ್ಲೇಂಟ್ ಮಾಡ್ತೀಯಾ? ಮಾಡೋಗೋ. ಅದ್ ಹೆಂಗ್ ಬಿಡಿಸ್ಕೊಂತೀಯ? ನಾನ್ ನೋಡ್ತೀನಿ. ಮಾಡೋಗೋ. ಏನ್ ಸರ್? ಏನೋ ಹಾಗೆ ನೋಡ್ತೀಯಾ? ಏನ್ ಸರ್ ಹಿಂಗೆಲ್ಲ ಮಾತಾಡ್ತೀವಿ? ಸುಮ್ನೆ ಹೋದ್ರೆ ಸರಿ, ಇಲ್ಲಾಂದ್ರೆ ಒದ್ದು ಒಳಗಾಕ್ಬಿಡ್ತೀನಿ. ಸರ್ ನನ್ ಮಾತು ಕೇಳಿ ಸರ್. ನಿನ್ನ ಮಾತು ನಾನ್ ಕೇಳ. ಯಾರ ಮೇಲೆ ಕೈ ಮಾಡಿದ್ದು ಗೊತ್ತುಂಟಾ? ನಿಕ್ಕ ತರ್ತೊಂಡ ಪೀಸ್ ಪೀಸ್. ಸರ್ ಬೇಡ ಸರ್, ಅವನ್ನ ಬಿಟ್ಬಿಡಿ. ಅವನಿಗೆ ನೀವ್ ಯಾರು ಅಂತ ಗೊತ್ತಿಲ್ಲ ಸರ್. ನಾನ್ ಯಾರು ಅಂತ ಗೊತ್ತಿಲ್ಲದಿದ್ರೆ ಅಡ್ಡಿ ಇಲ್ಲ, ಆದರೆ ನ್ಯಾಯನಾರು ಗೊತ್ತಿರಬೇಕಲ್ಲವಾ? ಸಾರಿ ಸರ್, ತಪ್ಪಾಗಿ ಹೋಯ್ತು. ನಾನು ಅವ್ನಿಗೆ ಹೇಳ್ತೀನಿ, ನೀವು ಅವ್ರನ್ನ ಕರ್ಕೊಂಡೋಗಿ. ಏಯ್, ರಿಲೀಸ್ ಮಾಡೋ ಅವ್ರನ್ನ. ರೇ, ಬುದ್ಧಿ ಇಲ್ವೇನ್ರಿ ನಿಮ್ಗೆ? ತಪ್ಪು ಮಾಡಿದವ್ರನ್ನ ಬಿಟ್ಬಿಟ್ಟು ಆ ಹುಡುಗಿರ್ ತಂದಿಟ್ಟಿದ್ದೀರಲ್ಲ. ಎಂಜಲ್ ಕಾಸ್ಗೋಸ್ಕರ ಡಿಪಾರ್ಟ್ಮೆಂಟ್ ಮರ್ಯಾದೆನೆ ತೆಗಿತೀರಲ್ಲ. ಸಾರಿ ಸರ್. ಹೋಯ್ತು ಕಣೆ, ನಮ್ಮ ಮಾನ ಮರ್ಯಾದೆಲ್ಲ ಬೀದಿ ಪಾಲಾಗೋಯ್ತು. ಏನ್ ಹೇಳ್ತಿದ್ಯೆ? ಇಲ್ಲಿ ನೋಡ್ರೆ. ಅಯ್ಯೋ, ಇದನ್ನ ನೋಡಿದ್ರೆ ಅಪ್ಪ ಅಮ್ಮ ನೇಣ್ ಹಾಕೊಂಡು ಸತ್ತು ಹೋಗ್ಬಿಡ್ತಾರೆ ಕಣ್ರೆ. ಹೊರಗಡೆ ಹೇಗ್ರಿ ತಿರ್ಗಾಡೋದು? ಇದೆಲ್ಲ ಅಕ್ಕಪಕ್ಕದವ್ರಿಗೆ ಗೊತ್ತಾದ್ರೆ ಹೇಗ್ರೆ ಮುಖ ತೋರ್ಸೋದು?